ಇನ್ನು ಖರ್ಗೆ ವಿಷ ಹೇಳಿಕೆಯೇ ಬಿಜೆಪಿಗೆ ಇದೀಗ ಚುನಾವಣಾ ಅಸ್ತ್ರ ಆಗ್ಬಿಟ್ಟಿದೆ. ಜನರ ಅನುಕಂಪವನ್ನ ಗಿಟ್ಟಿಸಲಿಕ್ಕೆ ಕಮಲ ಇದೀಗ ಪ್ಲಾನ್ ಮಾಡ್ಕೊಂಡಿದೆ. ಚುನಾವಣೆ ಮುಗಿಯೋ ತನಕ ಕೂಡ ಇದೇ ವಿಚಾರವನ್ನ ಜೀವಂತವಾಗಿಡುವಂತಹ ತಂತ್ರವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸೊ ಖರ್ಗೆ ವಿಚಾರ ಇದೇ ಒಂದ್ ರೀತಿ ದೊಡ್ಡ ಮಟ್ಟದ ಅಸ್ತ್ರ, ಕಮಲಾಸ್ತ್ರ ಆಗ್ಬಿಟ್ಟಿದೆ. ಜನರ ಅನುಕಂಪವನ್ನ ಗಿಟ್ಟಿಸಲಿಕ್ಕೆ ಕಮಲಪಾಳಿಯ ಪ್ಲಾನ್ ಮಾಡ್ತಾ ಇದೆ ಚುನಾವಣೆ ಮುಗಿಯೋ ತನಕ. ಸೊ ಇದೇ ವಿಚಾರವನ್ನ ಇಟ್ಕೊಂಡು ನಾವು ಮುಂದಾಳತ್ವದಲ್ಲಿ ಇಟ್ಕೊಂಡು ಹೋಗೋಣ, ಇದೊಂದು ರೀತಿಯ ಅಸ್ತ್ರ ಚೆನ್ನಾಗಿ ಸಿಕ್ಕಿದೆ ಈ ಟೈಮ್ ನಲ್ಲಿ ಅನ್ನೋ ರೀತಿಯ ಲೆಕ್ಕಾಚಾರಗಳನ್ನ ಬಿಜೆಪಿ ಪಾಳಿಯ ಹಾಕೊಂಡಿದೆ. ನೋಡ್ಬೇಕಿದೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಮತ್ತೊಂದ್ ಕಡೆಗೆ ಎಐಸಿಸಿ ಅಧ್ಯಕ್ಷರು ಈಗಾಗಲೇ ಸೊ ಖೇದವನ್ನ ಕೂಡ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಸಾರಿಯನ್ನ ಕೂಡ ಕೇಳುವಂತಹ ಕೆಲಸವನ್ನ ಮಾಡಿಬಿಟ್ರು. ನೋಡ್ಬೇಕು ಇನ್ ಯಾವ್ಯಾವೆಲ್ಲ ಮಟ್ಟಿಗೆ ಯೂ ಟರ್ನ್ಗಳಾಗತ್ತೆ ಅಥವಾ ಬೆಳವಣಿಗೆಗಳಾಗತ್ತೆ ಈ ವಿಚಾರಕ್ಕೆ ಅಂತ. ನೋಡಿ, ಇದೀಗ ಖರ್ಗೆ ವಿಚಾರ ಯಾವ ರೀತಿಯಾಗಿ ಕಮಲದ ಅಸ್ತ್ರ ಆಗ್ಬಿಟ್ಟಿದೆ, ಖರ್ಗೆ ಹೇಳಿಕೆಯನ್ನ ಯಾವ ರೀತಿಯಾಗಿ ಇವರು ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಹೋಗ್ಬಿಡ್ತೀವಿ. ನೋಡಿ, ಖರ್ಗೆ ವಿಚಾರವೇ ಇದೀಗ ಕಮಲಾಸ್ತ್ರ ಆಗ್ಬಿಟ್ಟಿದೆ. ಖರ್ಗೆ ಹೇಳಿಕೆಯೇ ಇದೀಗ ಜೀವಂತವಾಗಿಡುವಂತಹ ಪ್ರಯತ್ನವನ್ನ, ಅಂದ್ರೆ ಎಲೆಕ್ಷನ್ ಮುಗಿಯೋ ತನಕ ಅದೇ ವಿಚಾರವನ್ನ ಇಟ್ಕೊಳ್ಳೋದು, ಮೋದಿ ಮೂಲಕವೇ ತಿರುಗೇಟನ್ನ ಕೊಡುವಂತ ಕೆಲಸ ಮಾಡಿಸೋದು, ಆಕ್ರೋಶ ಇಲ್ಲದೆ ಭಾವನಾತ್ಮಕವಾಗಿ ಅದನ್ನ ಕನ್ವರ್ಟ್ ಮಾಡಿಬಿಡೋದು. ಮೋದಿಯ ವಿರುದ್ಧ ಈ ಹಿಂದೆ ಹಲವಾರು ಜನ ಇದೇ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ, ಯಾರೆಲ್ಲ ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ರು, ಈ ಸಂದರ್ಭದಲ್ಲಿ ಮತ್ತೆ ಅದನ್ನೆಲ್ಲವನ್ನ ಕೂಡ ಮುನ್ನೆಲೆಗೆ ತರೋದು. ಸಾವಿನ ವ್ಯಾಪಾರಿ ಅಂದಿದ್ರು, ರಾವಣ ಅಂತ ಹೇಳಿದ್ರು, ಈಗ ವಿಷಸರ್ಪ ಅಂತ ಹೇಳಿದಾರಲ್ಲ, ಇದೆಲ್ಲ ವಿಚಾರಗಳನ್ನ ಕೂಡ ಮುನ್ನೆಲೆಗೆ ತಂದು ಜನರ ಮನಸ್ಸಿನಲ್ಲಿ ಹೇಳಿ ಭಾವನಾತ್ಮಕವಾಗಿ ಮತಗಳನ್ನ ಗಿಟ್ಟಿಸುವಂತಹ ಪ್ಲಾನ್ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಈಗ ಪ್ರಮುಖವಾಗಿ ಬಿಜೆಪಿ ಅವರಿಗೆ ಒಂದ್ ರೀತಿ ಕಮಲ ಅಸ್ತ್ರ ಸಿಕ್ಬಿಡ್ತಾ ಅಂತ ಹೇಳಿ ಖರ್ಗೆ ಅವರ ಮಾತುಗಳೇ ಅವರಿಗೆ ಈಗ ಒಂದು ಬ್ರಹ್ಮಾಸ್ತ್ರ ಆಗ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಶ್ರುತಿರಾಜ್, ಯಾಕಂತ ಹೇಳಿದ್ರೆ ಯಾರು ಕೂಡ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವೈಯಕ್ತಿಕವಾಗಿ ಟೀಕೆ ಮಾಡಬಾರ್ದು ಮತ್ತು ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಂತ ಹೇಳಿ ಎಐಸಿಸಿ ಇಂದಲೇ ಕರ್ನಾಟಕದ ರಾಜ್ಯ ನಾಯಕರಿಗೆ ಇನ್ಸ್ಟ್ರಕ್ಷನ್ ಕೊಡ್ಲಾಯ್ತು. ಆದ್ರೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಷದ ಹಾವು ಅನ್ನೋ ಒಂದು ಪದವನ್ನು ಬಳಸುವ ಮುಖಾಂತರ ವೈಯಕ್ತಿಕ ನಿಂದನೆಯನ್ನು ಮಾಡಿರುವಂತದ್ದು. ಈ ಹಿಂದೆ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾವಣನಿಗೆ ಹೋಲಿಸುವ ಮುಖಾಂತರ ಅಲ್ಲಿ ಗುಜರಾತ್ ನಲ್ಲಿ ಸ್ಥಳೀಯ ಆಸ್ಪತ್ರೆಯನ್ನು ಬಳಸುವ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಅತಿ ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ರು ಮತ್ತು ಅತಿ ದೊಡ್ಡ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ರು. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಚುನಾವಣೆ ಸಮಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷದ ಹಾವು ಹೇಳಿಕೆಯನ್ನ ಅನುಕಂಪದ ಮತಗಳಾಗಿ ಮತ್ತು ಭಾವನಾತ್ಮಕ ಮತಗಳಾಗಿ ಪರಿವರ್ತಿಸಲು ಇದೀಗ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂತದ್ದು. ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರುಗಳು ಖರ್ಗೆಯ ಹೇಳಿಕೆಯನ್ನ ರಾಜ್ಯದ ಎಲ್ಲಾ ನಾಯಕರು ಖಂಡಿಸಬೇಕು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ದೇಶದ ಪ್ರಧಾನಿ ವಿರುದ್ಧ ಅವಹೇಳನವಾಗಿ ಮತ್ತು ವಿಷದ ಹಾವು ಅನ್ನೋ ಪದವನ್ನು ಬಳಸಿರುವಂತದ್ದು ಎಲ್ಲೊಂದ್ ಕಡೆ ಅದು ದೇಶದ ನಾಗರಿಕರಿಗೆ ಮಾಡಿರ್ತಕ್ಕಂಥ ಅವಮಾನ ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ವಾಗ್ದಾಳಿಯನ್ನು ಮಾಡ್ಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಇಡೀ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯದ ಎಲ್ಲಾ ನಾಯಕರು ಕೂಡ ಚುನಾವಣಾ ರ್ಯಾಲಿ, ಸಾರ್ವಜನಿಕ ಸಭೆ ಮತ್ತು ಸಮಾವೇಶಗಳಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷದ ಹಾವು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಆ ಮುಖಾಂತರ ಜನರ ಮುಂದೆ ಕೊಂಡೊಯ್ಯಬೇಕಂತ ಹೇಳಿ ತೀರ್ಮಾನ ಮಾಡುವಂತದ್ದು. ಒಟ್ಟಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ವಿಷದ ಹಾವು ವಿಚಾರವಾಗಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಇದು ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಇದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದು ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಶ್ರುತಿ, ಜೊತೆಗೆ ಈಗಾಗಲೇ ಒಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟು ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟಗಳು ಎದುರಾಗಿತ್ತು. ಈಗ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಗಳು. ಸೊ ಇದೆಲ್ಲವೂ ಕೂಡ ಬಿಜೆಪಿ ಅವರಿಗೆ ಸಾಲು ಸಾಲು ಅಸ್ತ್ರಗಳು ಸಿಕ್ಕಂಗ ಆಗ್ತಾ ಇದೆಯಾ? ಕಾಂಗ್ರೆಸ್ನವರು ಅವರೇ ಬಿಟ್ಕೊಡ್ತಾ ಇದ್ದಾರೆ ಅಸ್ತ್ರಗಳನ್ನ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಎಲ್ಲ ಒಂದ್ ಕಡೆ ಇದು ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಹೇಳಿಕೆಯನ್ನು ಕೊಟ್ಟಿದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇದು ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಇದನ್ನ ಭಾವನಾತ್ಮಕ ವಿಚಾರವಾಗಿ ಕನ್ವರ್ಟ್ ಮಾಡಿ ಅನುಕಂಪವಾಗಿ ಪರಿವರ್ತನೆ ಮಾಡಿ ಆ ಮುಖಾಂತರ ಜನರ ಬಳಿ ಕೊಂಡೊಯ್ಯಲು ತೀರ್ಮಾನ ಮಾಡುವಂತದ್ದು. ಇದೇ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಇಡೀ ರಾಜ್ಯಾದ್ಯಂತ ಅನೇಕ ನಾಯಕರುಗಳು ಮಲ್ಲಿಕಾರ್ಜುನ್ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ರಾಜ್ಯಾದ್ಯಂತ ಚುನಾವಣೆ ಹೊತ್ತಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಸದ್ಯಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಇದು ಕರ್ನಾಟಕದಲ್ಲಿ, ಯಾಕಂದ್ರೆ ಗುಜರಾತ್ ನ ಅಸ್ಮಿತೆಯನ್ನ ಅಲ್ಲಿ ಪ್ರಯೋಗವನ್ನ ಮಾಡಲಾಯ್ತು. ರಾವಣ ಹೇಳಿಕೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಗುಜರಾತ್ ಚುನಾವಣೆಯಲ್ಲಿ ಮುಳುವಾಯ್ತು. ಆದ್ರೆ ಕರ್ನಾಟಕದಲ್ಲೂ ಕೂಡ ಎಲ್ಲೊಂದ್ ಕಡೆ ಈ ಹೇಳಿಕೆ ಅನುಕಂಪವಾಗಿ ಪರಿವರ್ತನೆಯಾಗಿ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.